ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹುಡುಗರಿಗೂ ಗಾಂಜಾ ಸಿಕ್ಕಿರೋ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅವ್ರ ಬ್ಯಾಗಲ್ಲಿ ಗಾಂಜಾ ಕೊಕೇನ್ ಸಿಕ್ಕಿರೋದು, ತಕ್ಷಣ ಪೊಲೀಸ್ ಬಂದಿತ್ತು, ಇದೆಲ್ಲ ಪ್ಲ್ಯಾನ್ ಅಂತ ಅನಿಸ್ತಾ ಇಲ್ಲ? ಬೇಕಾದ್ರೆ ಹುಡುಗರದು ಕಾಲೇಜ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯಾವ ಪೆಡ್ಲರ್ಗೂ ಕಾಲ್ ಹೋಗಿರಲ್ಲ. ಪಾಪ ಹುಡುಗರು ಪಾಪ್ತವ್ರು, ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ನನ್ನ ಪ್ರಕಾರ ಯಾರೋ ಇದನ್ನ ಪ್ಲ್ಯಾನ್ ಮಾಡಿದ್ದಾರೆ. ಇದರಲ್ಲಿ 1 ಲಕ್ಷ ಇದೆ, ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಆದಷ್ಟು ಬೇಗ ಬೇಲ್ಗೆ ಅಪ್ಲೈ ಮಾಡಿ. ಮೊದಲು ಅವ್ರು ಆಚೆ ಬರೋಕ್ಕೆ ವ್ಯವಸ್ಥೆ ಮಾಡಿ. ಆಯಿತು ಸರ್, ಬರ್ತೀನಿ ಸರ್. ಆಯ್ತು ಸರ್, ಥ್ಯಾಂಕ್ ಯು. ಬೇಲ್ ಸಿಗುತ್ತಲ್ವಾ ಅಶೋಕ್? ಹಾಂ, ಖಂಡಿತ ಸಿಗುತ್ತೆ. ನೋಡೋಣ, ಸ್ವಲ್ಪ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಸ್ತೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕಾಲ್ ಮಾಡಿಸ್ತೀನಿ. ಅಶೋಕ್ ರಚನೆ ಇಲ್ಲೇನ್ ಮಾಡ್ತಾ ಇದ್ದಾರೆ? ನನಗೇನೋ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು, ಆದ್ರೆ ಇಬ್ರು ಒಟ್ಟಿಗೆ ಇಲ್ಲಿ ಹಾಕಿದ್ದಾರೆ. ಹಲೋ, ರಜನಿ ಆಫೀಸಿಗೆ ಬಂದಿಲ್ವಾ ಅಮಿತ್? 2 hours ಪರ್ಮಿಷನ್ ತಗೊಂಡಿದ್ದಾರೆ ಮೇಡಮ್. ಯಾವಾಗ ಇನ್ಫಾರ್ಮ್ ಮಾಡಿದ್ರು? ಬೆಳಗ್ಗೆನೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಮೇಡಮ್. ಸರಿ ಆಯ್ತು. ಓಕೆ ಮೇಡಮ್. ಅಂದ್ರೆ ಇದು ಆಕಸ್ಮಿಕ ಭೇಟಿ ಅಲ್ಲ, ಬೆಳಗ್ಗೆನೆ ಪ್ಲಾನ್ ಮಾಡಿದ್ದಾರೆ. ಮತ್ತೆ ನನಗ್ಯಾಕೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು? ನಾನೇ ಯಾಕೆ ಫೋನ್ ಮಾಡ್ಲಿ? ಡೈರೆಕ್ಟಾಗಿ ಕೇಳ್ತೀನಿ. ಏನ್ ಸರ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದೇ ಹೇಳಿದ್ನಲ್ಲ, ಇವ್ರ ತಮ್ಮಂದ್ರದ್ದು ಬೇಲ್ ವಿಚಾರದ ಬಗ್ಗೆ ಲಾಯರ್ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ಲಾಯರ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೆ. ಅದನ್ನೇ ನಾನು ಕೇಳ್ದಾಗ ಹೇಳ್ಬೋದಿತ್ತು ತಾನೆ. ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ?